ಚಾಮರಾಜನಗರ ಅತಿ ಹೆಚ್ಚು ಕನ್ನಡ ಬಳಕೆಯನ್ನು ಮಾಡುವುದು ನಮ್ಮ ಚಾಮರಾಜನಗರ. ಇದೀಗ ಚಾಮರಾಜನಗರದ ಲೋಕಸಭಾ ಸದಸ್ಯರಾದ ಸುನೀಲ್ ಬೋಸ್ರವರು ಎಲ್ಲ ಯುವಕರ ಮಾರ್ಗದರ್ಶಕರು. ಬಹುಶಃ ನಮ್ಮ ಮೈಸೂರು ವಸ್ತು ಪ್ರದರ್ಶನದಲ್ಲಿ ಸಾಂಸ್ಕೃತಿಕ ಉಪಸಮಿತಿಯ ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯರು ವಸ್ತು ಪ್ರದರ್ಶನ ಅಧ್ಯಕ್ಷರಾದ ಅಯ್ಯೂಬ್ ಖಾನ್ ಸಾಹೇಬರು ಬಂದಿದ್ದಾರೆ. ಹಿರಿಯರು ನಮ್ಮ ಮೈಸೂರು ನಗರ ಅಧ್ಯಕ್ಷರಾದಂಥ ಮೂರ್ತಿ ಸರ್ ಬಂದಿದ್ದಾರೆ. ನಮ್ಮ ಅಧ್ಯಕ್ಷರ ಸಾಂಸ್ಕೃತಿಕ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಇದ್ದಾರೆ, ಪ್ರಕಾಶ್ ಅವರಿದ್ದಾರೆ, ಮಲ್ಲಿಕಾರ್ಜುನ್ ಇದ್ದಾರೆ, ರಾಜೇಶ್ ಅವರಿದ್ದಾರೆ, ನಾಸಿರ್ ಇದ್ದಾರೆ. ಹಾಗೆ ಹಲವಾರು ಇದರಲ್ಲಿ ನಡೆದಿರೋದೆಲ್ಲ ಒಂದು ಕಾರ್ಯಕ್ರಮಗಳಿದೆಲ್ಲ ಅಭಿಮಾನಿಗಳು. ಸಂಸ್ಕೃತಿ ಅಂದರೆ ನಮ್ಮ ಮೈಸೂರು ಒಂದು ಸಾಂಸ್ಕೃತಿಕ ನಗರ ಅಂತ ಹೆಸರಾಗಿರೋದು. ಇಡೀ ನಮ್ಮ ವಿಶ್ವದಲ್ಲೇ ಭಾರತ ದೇಶ ಹಿಂದಿನಿಂದಲೂ ಕೂಡ ಅದೇ ರಾಜಮನೆತನದ ಆಡಳಿತದಿಂದ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಕಲೆಗೆ ಹೆಸರುವಾಸಿಯಾದಂಥ ಒಂದು ದೇಶ. ಏನು ಹಿಂದೆ ರಾಜ ಮಹಾರಾಜರು ಒಂದು ಪರಂಪರೆಯನ್ನು ನಡೆಸ್ಕೊಂಡು ಬರ್ತಾ ಇದ್ರು, ಆದರೆ ಈಗಲೂ ಕೂಡ ಸರ್ಕಾರ ಅದರ ಮುಂದುವರಿಸಿಕೊಂಡು ಬಂದಿದೆ. ಹೆಚ್ಚೆಚ್ಚು ಗಮನವನ್ನು ವಿಶೇಷವಾಗಿ ಮೈಸೂರು ಜಿಲ್ಲೆ ಹೆಸರೇ ಸಾಂಸ್ಕೃತಿಕ ನಗರ ಅಂತ ಹೆಸರಿರುವಂಥದ್ದು. ಹೆಚ್ಚು ವಿಶೇಷವಾಗಿ ಇದಕ್ಕೆ ಬೆಲೆಯನ್ನು ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ದಸರಾ ಒಂದು ವಿಶ್ವವಿಖ್ಯಾತ ದಸರಾ ನಡೆಯುವಂಥ ಮೈಸೂರಲ್ಲಿ ಹೆಚ್ಚು ದಸರಾ ಬಿಟ್ಟರೆ ಹೆಚ್ಚು ಜನ ಆಕರ್ಷಿತರಾಗೋದು ಈ ವಸ್ತು ಪ್ರದರ್ಶನಕ್ಕೆ. ಒಂದು ಖುಷಿ, ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳಿದ್ರೆ, ನಮ್ಮ ಆತ್ಮೀಯರಾದಂಥ ಅಯ್ಯೂಬ್ ಖಾನ್ ಅಧ್ಯಕ್ಷ ಆದಮೇಲೆ ಒಂದು ನಾನಾ ಬೇರೆ ಬೇರೆ ರೀತಿಯ ಒಂದು ಯೋಜನೆಗಳನ್ನ ಮಾಡಿ ಅವ್ರದೇ ಆದಂಥ ಒಂದು ಚಿಂತನೆಯಲ್ಲಿ ಹೆಚ್ಚು ರೀತಿಯಲ್ಲಿ ಈ ಸಲ ಇನ್ನೂ ಅದ್ದೂರಿಯಾಗಿ ಮಾಡಿದೆ. ಅದಕ್ಕೆ ತಮ್ಮೆಲ್ಲ ಪರವಾಗಿ ಅವರಿಗೆ ನಾನು ಧನ್ಯವಾದ ಬಯಸ್ತೇನೆ. ಈ ಸಲ ವಸ್ತು ಪ್ರದರ್ಶನಕ್ಕೆ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಜನ ವೀಕ್ಷಣೆಯನ್ನು ಮಾಡಿರುವಂಥದ್ದು. ಇದು ದಾಖಲೆ ಕೂಡ ಅವರು ಅಂತ ಹೇಳಿಸ್ತದೆ. ನೋಡಿ, ಈಗ ನಾವು ಒಂದು ಶೋಗೆ ಹೋಗಿದ್ವಿ, ಡ್ರ್ಯಾಗನ್ ಶೋ ಅಂತ ಹೇಳಿ. ಇದೊಂದು ಹೊಸ ಥರ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕೂಡ ಅದು ಮೂಡ ಬಂದಿದೆ. 6ನೇ ತಾರೀಕು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅದಕ್ಕೆ ಭೇಟಿಯನ್ನು ಕೊಡಲಿದ್ದಾರೆ. ಇವತ್ತೇ ಬರಬೇಕಿತ್ತು, ಅವರಿರುವಂಥ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ತುರ್ತು ಬೆಂಗಳೂರು ಹೋಗಬೇಕಾದ್ರೆ ಬರೋಕ್ಕಾಗಲಿಲ್ಲ. ಅದನ್ನು ನಾನು ಬಂದಂಥದ್ದು. ಅದಕ್ಕೆ ನಮಗೆ ಒಂದು ಹೆಮ್ಮೆ, ನಮ್ಮೂರು ಮೈಸೂರು ಅಂತ ಹೇಳಿದ್ರೆ, ನಿಜವಾಗ್ಲೂ ಮೈಸೂರು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಒಂದು ಗುರುತನ್ನು ಹಿಡಿತಾರೆ. ಅಂದರೆ ಅಂಥ ಪ್ರಸಿದ್ಧ ಸ್ಥಳದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ನಮ್ಮ ಎಲ್ಲರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತ ಕೋರ್ತಾ, ಇವತ್ತು ಈ ವೇದಿಕೆಯಲ್ಲಿರುವ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದ ಆರ್ ಮೂರ್ತಿಯವರೇ, ಈ ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷರೇ, ಇಲ್ಲಿ ಉಪಸ್ಥಿತಿರುವ ಎಲ್ಲ ಸಮಿತಿಯ ಅಧ್ಯಕ್ಷರುಗಳು, ಕಾರ್ಯಾಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಸದಸ್ಯರುಗಳೇ, ಇವತ್ತೊಂದು ಸಂತೋಷದ ಗಳಿಗೆ. ಬಹುಶಃ ನಾವು ಹಿಂದಿನ ವರ್ಷವೂ ಕೂಡ ಸುನೀಲ್ ಬೋಸ್ ಅವ್ರನ್ನ ಈ ಎಕ್ಸಿಬಿಷನ್ ಬನ್ನಿ ಅಂತ ಕರೀತಾ ಇದೆ, ಆದರೆ ಬರೋಕ್ಕಾಗಿರಲಿಲ್ಲ. ಈ ವರ್ಷ ಉದ್ಘಾಟನೆ ಸಂದರ್ಭದಲ್ಲಿ ಒತ್ತಡ ಹಿಡಿದ ಬಂದಿರೋಪ್ಪ ಬಂದಾದ ನಂತರ ಈ ಆ ಗಲಾಟೆ ಇದೆ, ಆ ದಿನಕ್ಕೆ ನಾವು ಕೂಡ ನೋಡ್ಕೊಳ್ಳೋಕ್ಕಾಗಿಲ್ಲ, ಇವರು ಕೂಡ ಸಮಯ ಕೊಡೋಕ್ಕಾಗದೆ ಹೊರಡ್ಬಿಟ್ಟಿದ್ರು. ಆದರೆ ಇವತ್ತು ನಾವೆಲ್ಲ ಸೇರಿ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ. ನಮ್ಮ ಆಸೆ ಏನಿತ್ತು, ನನ್ನ ಆಸೆ ಏನಿತ್ತು ಅಂದರೆ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಸುನೀಲ್ ಬೋಸ್ ಅವರನ್ನ ಕರೆಸಿ ಒಂದು ಅದ್ದೂರಿಯಾಗಿ ಮಾಡಬೇಕು ಅಂತ ಇದ್ವಿ. ಆದರೂ ತಾವು ಮಾಡಿದ್ದೀರಾ, ಒಳ್ಳೆಯದು. ಸುನೀಲ್ ಬೋಸ್ ಸಾಹೇಬ್ರೆ, ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಎಕ್ಸಿಬಿಷನಲ್ಲಿ ಹಿಂದಿನ ವರ್ಷ ನಾವು ನಮ್ಮ ಉಸ್ತುವಾರಿ ಸಚಿವರಾದ ಎಚ್ ಸಿ ಮಾದೇವಪ್ಪ ಸಾಹೇಬರು, ಡಿ ಸಿ ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದರು. ದಸರಾ ಹಬ್ಬ ಕೇವಲ 11 ದಿವಸ 12 ದಿವಸ ನಡೀತದೆ. ನಡೆದಾದ ನಂತರ ದಸರಾ ಮುಗೀತದೆ. ಎಕ್ಸಿಬಿಷನ್ನು 3 ತಿಂಗಳ ಕಾಲ ಈ ದಸರಾದ ವೈಭವ ಮುಂದೆ ಹೊತ್ಕೊಂಡು ಹೋಗ್ತಾ ಇದೆ ಅಂತ. ಆ ಸಂದರ್ಭದಲ್ಲಿ ಆ
ದಸರಾದ ಕಡೆ ಆ ದಸರಾದ ವೈಭವ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಯಾವ ರೀತಿ ಯುವ ದಸರಾದಲ್ಲಿ ನಾವು ಕಾರ್ಯಕ್ರಮಗಳು ಮಾಡ್ಕೊತೀವಿ ಅದೇ ರೀತಿ ಇಲ್ಲೂ ಒಂದು 8 ಕಾರ್ಯಕ್ರಮ ಮಾಡುವ ಒಂದು 3 ತಿಂಗಳು ಅಂತ ಮಾತಾಡಿದ್ವಿ. ಕಾರಣದಿಂದ ಹಿಂದಿನ ವರ್ಷ ಟೆಕ್ನಿಕಲ್ ರೀಸನ್ ಆಗಿ ಚರ್ಚೆ ಮಾಡಿ ಕೂಡ ಮಾಡಬೇಕು ಅಂದರೂ ಮಾಡೋಕ್ಕಾಗಿಲ್ಲ, ಸಮಸ್ಯೆ ಬೇರೆ ಬೇರೆ ಇತ್ತು. ಈ ವರ್ಷ ನಾವು ಮಾಡಬೇಕು ಅಂತ ಇದ್ವಿ. ಅನೇಕ ಕಾರ್ಯಕ್ರಮಗಳು ಅಭಿವೃದ್ಧಿ ಕಾರ್ಯಕ್ರಮ ತಗೊಂಡಿದ್ದು ಫೈನಾನ್ಷಿಯಲ್ ಪೊಲ್ಯೂಷನ್ ಸ್ವಲ್ಪ ವ್ಯವಸ್ಥೆ ಇದಾಗಿ ಮಾಡೋಕ್ಕಾಗಿಲ್ಲ. ಈ ವರ್ಷ ತಾವೇ ಟೀಮ್ಗಳನ್ನ ಕಟ್ಟಿಕೊಟ್ಟಿದ್ದೀರ. ನಮಗೆ ಸಾಂಸ್ಕೃತಿಕ ಕಮಿಟಿ ತುಂಬ ಉತ್ಸಾಹದಿಂದ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಬೇಕು ಅಂತ ನಾವು ಮಾತಾಡ್ತಾ ಇದ್ವಿ. ಆಗಲೂ ಒಂದು ಚರ್ಚೆನೂ ನಮ್ಮ ಈ ಒಂದು ಕಾರ್ಯಕ್ರಮ ನಮ್ಮ ನೆಚ್ಚಿನ ನಾಯಕರಾದ ಸಿದ್ದರಾಮಯ್ಯನವರು, ಮಹದೇವಪ್ಪನವರು ಆಶೀರ್ವಾದದ ಮೇರೆಗೆ ನಮ್ಮ ಅಯ್ಯೂಬ್ ಖಾನ್ ಅವರು, ನಮ್ಮ ಈ ಒಂದು ವಸ್ತುಪ್ರದರ್ಶನದ ಚೇರ್ಮನ್ರು ಅವರ ಒಂದು ಸಹಕಾರದೊಂದಿಗೆ MP ನಮ್ಮ ಸುನೀಲ್ ಬೋಸ್ ಅವರು ಇವರ ಒಂದು ಸಹಕಾರದೊಂದಿಗೆ ನಾವು ಅದರ ಕಳೆದ 10-15 ದಿನದಿಂದ ಉತ್ತಮವಾದ ಜನರಿಗೆ ತಮ್ಮ ಮೈಂಡ್ಗೆ ಹೋಗುವಂತ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಕಲಾ ಪ್ರೋತ್ಸಾಹ ಮಾಡ್ತಾ ಇದೀವಿ. ನಮ್ಮ ಸಾಂಸ್ಕೃತಿಕ ಕಮಿಟಿಯಿಂದ ಆರ್ಕೆಸ್ಟ್ರಾ ಆಗಿರ್ಬೋದು, ಜಾನಪದ ಆಗಿರ್ಬೋದು, ವೈಯಕ್ತಿಕವಾಗಿ ಹಾಡುಗಾರಿಕೆಗಳಿರ್ಬೋದು, ಎಲ್ಲ ಪ್ರತಿಭಾವಂತರನ್ನ ಹುಡುಕಿ ನಾವು ಕರೆದು ಈ ವೇದಿಕೆಯಲ್ಲಿ ಜನರಿಗೆ ನಮ್ಮ ಈ ಮೈಸೂರು CM ಸ್ವಚ್ಛತೆರದ ಬಂದ ಪ್ರವಾಸಿಗರನ್ನ ಆಕರ್ಷಿಸಲು ಏನೇನು ಕಾರ್ಯಕ್ರಮ ರೂಪಿಸ್ಕೊಂಡು ರೂಪರೇಷ ನಾವು ನಮ್ಮ ಎಲ್ಲ ಕಮಿಟಿಯ ಸದಸ್ಯರುಗಳು ಅಧಿಕಾರಿಗಳೊಂದಿಗೆ ಸೇರಿ ನಾವು ಉತ್ತಮವಾಗಿ ಕೊಡಬೇಕು ಅಂತ ಪ್ರತಿದಿನ 10ರಿಂದ 15 ದಿನ ಪ್ರತಿದಿನ ಸಂಜೆ 6ರಿಂದ 10 ಗಂಟೆವರೆಗೆ ನಾವು ಒಳ್ಳೊಳ್ಳೆ ಕಾರ್ಯಕ್ರಮ ಇದುವರೆಗೂ ಕೊಟ್ಕೊಂಡಿದ್ದೀವಿ. ಇನ್ನೂ 10ನೇ ತಾರೀಕುವರೆಗೆ ಮುಂದುವರ್ಕೊಂಡು ಹೋಗಿದೆ ಅಂತ ನಮ್ಗೆ ಈಗ ತಾನೇ ಸದ್ಯದಲ್ಲಿ ಗೊತ್ತಾಯಿತು. 10ನೇ ತಾರೀಕು ಎಷ್ಟು ಸಾಧ್ಯವೋ ಅಷ್ಟು ಕಾರ್ಯಕ್ರಮಗಳನ್ನ ಜನರನ್ನ ರಂಜಿಸಿ ಈ ಒಂದು ಮೈಸೂರು ಇತಿಹಾಸವನ್ನ ಇತರ ಗ್ರಾಮಗಳಿಂದ, ಊರುಗಳಿಂದ, ಜಿಲ್ಲೆಗಳಿಂದ ಬಂದ ಜನರಿಗೆ ಒಳ್ಳೆ ಮೈಸೂರು ಹೆಂಗೆ ಏನು ಅಂತ ಅರ್ಥವಾಗೋ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮಗಳ ರೂಪಿಸ್ಕೊಂಡು ನಡೆಸ್ಕೊತಾ ಇದ್ದೀವಿ. ಸಂಜೆ ಈಗ ನಮ್ಮ ಸರ್ಕಾರಿ ಕಾರ್ಯಕ್ರಮ ನಡೀತಾ ಇದೆ. ಸುಗಮ ಸಂಗೀತ ಇದೆ. ನಮ್ಮ ಇದೊಂದು ಪಾಪದು ಉದಯ್ ಜಾದೂಕರದವ್ರದ್ದು ಒಂದು ಪಾಪದ ಒಂದು ಕಾರ್ಯಕ್ರಮ, 3 ಕಾರ್ಯಕ್ರಮ ಇದೆ ಇವತ್ತು. 10ನೇ ತಾರೀಕುವರೆಗೂ ನಡೀತದೆ. ನಮ್ಮ ಸರ್ಕಾರ ಈಗ 5ಕ್ಕೆ ಹೇಳಿತ್ತು, 21ಕ್ಕೆ ಲಾಸ್ಟ್ ಹೇಳಿತ್ತು. ಈ ತಿಂಗಳು ಈಗ ಕಂಟಿನ್ಯೂಷನ್ ಮಾಡಿದ್ದಾರೆ. 1ಕ್ಕೆ ಅಂತ ಹೇಳಿದ್ರು, ಈಗ 5. ಈಗ ಗೊತ್ತಾದ ಪ್ರಕಾರ ಅರ್ಧ ಗಂಟೆಯಲ್ಲಿ 10ನೇ ತಾರೀಕುವರೆಗೂ ನಮ್ಮ ವೇದಿಕೆ ಪ್ರತಿದಿನ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಎಲ್ಲ ಮಾಡ್ಕೊಡ್ತಾ ಇದೀವಿ. ಪ್ರತಿಯೊಬ್ಬರಿಗೂ ನಮ್ಮ ಮೈಸೂರು ಘನತೆ ಗೌರವ ಹೆಚ್ಚಬೇಕು, ಆ ರೀತಿಲಿ ಬಂದ ಪ್ರವಾಸಿಗರನ್ನ ಆಕರ್ಷಣೆ ಮಾಡ್ತಾ ಇದೀವಿ. ಒಂದೇ ಅಲ್ಲ, ಸಾಂಸ್ಕೃತಿಕ ಕಮಿಟಿ, ಕಲಾ ಸಮಿತಿ, ಮಹಿಳಾ ಸಮಿತಿ, ನಮ್ಮ ಈ ಒಂದು ವಸ್ತು ಪ್ರದರ್ಶನ ಅಡಿಯಲ್ಲಿ 6 ಕಮಿಟಿ ಇವೆ. 6 ಕಮಿಟಿಗಳು ದಿನ ಒಂದೊಂದು ಪ್ರೋಗ್ರಾಮ್ ಕೊಟ್ಟು ಜನರನ್ನ ಆಕರ್ಷಣೆ ಮಾಡಿ ಮೈಸೂರಿಗೆ ಒಳ್ಳೆ ಹೆಸರು ಬರ್ಬೇಕು, ಆ ರೀತಿ ವಸ್ತು ಪ್ರದರ್ಶನಕ್ಕೆ ಒಳ್ಳೆ ಹೆಸರು ಬರ್ಬೇಕು, ಆ ರೀತಿ ನಾವು ಕಾರ್ಯಕ್ರಮ ರೂಪಿಸ್ತಾ ಇದ್ವಿ. ಮಲ್ಲಿಕಾರ್ಜುನ ಸ್ವಾಮಿ ಅಂತ, ಟಿ ನರಸೀಪುರಂದು ಈ ಒಂದು ಸಾಂಸ್ಕೃತಿಕ ಕಮಿಟಿಯ ಅಧ್ಯಕ್ಷರು. ಇದೊಂದು ಇತಿಹಾಸ. ಈ ರೀತಿ ವಸ್ತು ಪ್ರದರ್ಶನ ಪ್ರಾಧಿಕಾರ ಎಂದೂ ಆಗಿರಲಿಲ್ಲ. ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯನವ್ರ ಸಹಕಾರ, HC ಮಹದೇವಪ್ಪನವ್ರ ಸಹಕಾರ, ಇವತ್ತು ಇದೊಂದು ಸ್ವರ್ಗಲೋಕ ತರ ನಿರ್ಮಾಣ ಆಗಿದೆ. ಜನಸಾಮಾನ್ಯರಿಗೆ ಹೆಚ್ಚು ಆಕರ್ಷಣೆ ಮಾಡ್ತಾ ಇದೆ. ಇಲ್ಲಿ ಸಾಂಸ್ಕೃತಿಕ ಸಮಿತಿ ಒಂದು ಅಂತ ಮಾಡಿಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮತ್ತೆ ಆರೋಗ್ಯ ಸ್ಥಾಯಿ ಸಮಿತಿ ಇದೆ, ಮತ್ತೆ ಸ್ವಚ್ಛತಾ ಕಮಿಟಿ ಇದೆ. ಜನಸಾಮಾನ್ಯರಿಗೆ ಯಾವುದೇ ರೀತಿ ತೊಂದರೆ ಆದ್ರೂ ಅವ್ರು ಬಂದು ಆ ಕುಂದುಕೊರತೆ ಸಮಿತಿಗೆ ಹೇಳ್ಬೋದು. ಆ ರೀತಿ ಒಂದು ಎಲ್ಲಾ ರೀತಿ ಸೌಕರ್ಯಗಳನ್ನು ಈ ಪ್ರವಾಸಿಗರಿಗೆ ಕೊಡ್ತಾ ತುಂಬಾ ಅನುಕೂಲವಾಗುವಂತೆ ಮತ್ತೆ ಮನ ಮುಟ್ಟುವಂತ ಲೈಟಿಂಗ್ಸ್ ಇದೆ. ಜನರು ಒಳಗಡೆ ಬಂದ ತಕ್ಷಣ ಒಳ್ಳೆ ಸ್ವರ್ಗಲೋಕಕ್ಕೆ ಬಂದಂಗೆ ಆಗುತ್ತೆ. ಈ ಒಂದು ಕಾರ್ಯಕ್ರಮನ ಪ್ರಾಧಿಕಾರದ ಅಧ್ಯಕ್ಷರಾದಂತ ಅಯ್ಯೂಬ್ ಖಾನ್ ರವರು ನಿರ್ಮಾಣ ಮಾಡಿ ಯಾವುದೇ ತರ ತೊಂದರೆ ಇಲ್ದಂಗೆ ಜನರು ತುಂಬಾ ಸಂತೋಷವಾಗಿ ಬಂದು ಹೋಗಿ ಸಂತೋಷ ಪಡ್ಕೊಂಡು ಹೋಗಿ ಒಂದು 50 ರೂಪಾಯಿ ಟಿಕೆಟ್ ಕೊಟ್ಟರು ಪರವಾಗಿಲ್ಲ, ಒಳಗಡೆ ಬಂದ ತಕ್ಷಣ ಸ್ವರ್ಗಕ್ಕೆ ಬಂದಂತ ಅನುಭವ ಆಗುತ್ತೆ. ಮತ್ತೆ ಯಾವುದೇ ರೀತಿ ಚಿಂತೆಗಳಿದ್ರು ಏನೇ ಇದ್ರು ಅಲ್ಲಿಗೆ ಮುಗಿಯುತ್ತೆ. ಒಳ್ಳೆ ಕಾರ್ಯಕ್ರಮ ಇದು. ನಾವೆಲ್ಲ ಸಮಿತಿ ಮಾಡ್ಕೊಂಡು 5-6 ಕಡೆ ತರ ಸಮಿತಿ ಮಾಡಿದ್ದಾರೆ. ಎಲ್ಲಾ ಸಮಿತಿಯವರು ದಿನನಿತ್ಯ ಒಂದೊಂದು ಕಾರ್ಯಕ್ರಮಗಳು ಕೊಡ್ತಾ ಇದ್ದೀವಿ. ನಾವು ಸಾಂಸ್ಕೃತಿಕ ಸಮಿತಿ ಅಂತ ಇದು ವಸ್ತು ಪ್ರದರ್ಶನ ಪ್ರಾಧಿಕಾರಕ್ಕೆ ಅತಿ ಆಕರ್ಷಕವಾದಂತ ಒಂದು ಸಮಿತಿ. ಇಲ್ಲಿ ಎಲ್ಲಾ ರೀತಿಯ ಕಾರ್ಯಕ್ರಮಗಳನ್ನ ನಾವು ಎಂಟರ್ಟೈನ್ಮೆಂಟ್ ನ ಪ್ರವಾಸಿಗರಿಗೆ ಮತ್ತೆ ಈ ಬರೋ ಪ್ರೇಕ್ಷಕರಿಗೆ ಕೊಡ್ತಾ ಬರ್ತಾ ಇದ್ದೀವಿ. ಎಲ್ಲ ಯಶಸ್ವಿಯಾಗಿ ನಡೀತಾ ಇದೆ. ನೀವೇ ನೋಡಿದಿರ, ಲೈಟಿಂಗ್ಸ್ ಇರ್ಬೋದು, ಆಟೋಟಗಳಿರ್ಬೋದು, ಮತ್ತೆ ಜನಸಾಮಾನ್ಯರಿಗೆ ಕಲಾ
ಕಲೆ ಮತ್ತೆ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ಹೆಚ್ಚಿಗೆ ಮಾಡ್ತಾ ಇರೋದ್ರಿಂದ ಎಕ್ಸಿಬಿಷನ್ ಈ ಬಾರಿ ವಸ್ತು ಪ್ರದರ್ಶನ ಪ್ರಾಧಿಕಾರ ದೇಶನೇ ತಿರುಗಿ ನೋಡೋ ರೀತಿ ಇದೆ. ಮೈಸೂರು ವಸ್ತು ಪ್ರದರ್ಶನ ಪ್ರಾಧಿಕಾರ ಇಡೀ ದೇಶನೇ ತಿರುಗಿಸಿ ನೋಡ್ತಾ ಇದೆ. ತುಂಬಾ ಚೆನ್ನಾಗಿದೆ ಅಂತೇಳಿ ಹೆಚ್ಚು ಪ್ರವಾಸಿಗರನ್ನ ಆಕರ್ಷಣೆ ಮಾಡ್ತಾ ಇದೆ. ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಪಕ್ಷ ಹಾಗೂ ಈ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಆಯುಬ್ ಖಾನ್ ರವರ ಸಹಕಾರದೊಂದಿಗೆ ಇವತ್ತು ಎಕ್ಸಿಬಿಷನ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ನಾನು ಸಾಂಸ್ಕೃತಿಕ ಸಮಿತಿಯ ಉಪಾಧ್ಯಕ್ಷ ಡೈರಿ ವೆಂಕಟೇಶ್ ಅಂತೇಳಿ ಎಲ್ಲರೂ ಹೆಚ್ಚಾಗಿ ಇನ್ನೂ ಆಕರ್ಷಣೆ ಆಗ್ತಾ ಇರೋದ್ರಿಂದ ಜನಸಾಮಾನ್ಯರು, ಪ್ರವಾಸಿಗರು ಹೆಚ್ಚಾಗಿ ಬಂದು ಈ ಒಂದು ಅನುಕೂಲಗಳನ್ನ ಪಡಿಬೇಕು ಅಂತ ನಾನು ಭಾವಿಸ್ತೀನಿ ಸರ್. ವಸ್ತು ಪ್ರದರ್ಶನ ಪ್ರಾಧಿಕಾರ ಈ ಪ್ರಾಧಿಕಾರದಲ್ಲಿ ಉಪಸಮಿತಿಗಳಂತ ಮಾಡಿದ್ರು. ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬರು, ಉಪಮುಖ್ಯಮಂತ್ರಿ ಆದಂತ ಡಿ.ಕೆ. ಶಿವಕುಮಾರ್ ಸಾಹೇಬರು, ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಡಾಕ್ಟರ್ ಎಚ್. ಸಿ. ಮಾದೇವಪ್ಪ ಅವರು ಹಾಗೂ ಚಾಮರಾಜನಗರ ಲೋಕಸಭಾ ಸದಸ್ಯರಾದ ಸುನಿಲ್ ಬೋಸ್ ಅವರು ಹಾಗೂ ಆಯುಬ್ ಖಾನ್ ಅವರು ಪ್ರಾಧಿಕಾರದ ಅಧ್ಯಕ್ಷರಾದಂತ ಇವರೆಲ್ಲರಿಗೂ ನನ್ನ ಧನ್ಯವಾದಗಳು. ಈ ಒಂದು ಕಮಿಟಿನ ಏನ್ ಮಾಡಿದ್ರು ಅಂದ್ರೆ ಎಲ್ಲಾ ಕಾರ್ಯಕರ್ತರುಗಳಿಗೆ ಒಂದು ಅವಕಾಶ, ಒಂದು ಕಮಿಟಿನಲ್ಲಿ ಇರಲಿ, ಕೆಲಸ ಮಾಡ್ಲಿ ಒಗ್ಗಟ್ಟಾಗಿ ಅನ್ನೋದು ಒಂದು ಈ ಕಮಿಟಿ ಮಾಡಿ ಎಲ್ಲಾ ಸದಸ್ಯರುಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೆ ಒಂದು ಒಳ್ಳೆ ಇದಾಗಿ ಕೆಲಸ ಮಾಡ್ಲಿ ಅಂದ್ಬಿಟ್ಟು ಒಂದು ಕಮಿಟಿಗಳು 6 ಕಮಿಟಿ ಮಾಡಿದ್ದಾರೆ. ಅದರಲ್ಲಿ ಸಾಂಸ್ಕೃತಿಕ ವೇದಿಕೆ ಕಮಿಟಿನೇ ತುಂಬಾ ಮುಖ್ಯವಾದ ಕಮಿಟಿ. ಈ ಕಮಿಟಿನಲ್ಲಿ ಏನಂದ್ರೆ ಎಲ್ಲಾ ರಸಮಂಜರಿ ಕಾರ್ಯಕ್ರಮ ಆಗಿರ್ಬೋದು, ಜನಪದ ಶೈಲಿ ಕಾರ್ಯಕ್ರಮ ಆಗಿರ್ಬೋದು, ಸುಗಮ ಸಂಗೀತ, ನಾಟಕಗಳು. ಈಗ ಒಂದು ನಾಟಕ ನಡೀತಾ ಇದೆ, ಪಂಚ ಗ್ಯಾರಂಟಿಗಳ ಯೋಜನೆ ಕರ್ನಾಟಕ ಸರ್ಕಾರದ್ದು, ಅದ್ರ ಪ್ರಕಾರ ನಡೀತಾ ಇದೆ. ಹಾಗೂ ಹಂಗೆ ಇನ್ನೂ ಈಗ ನಮ್ಗೆ ಏನಾಗಿದೆ, 21ವರೆಗೆ ಡೇಟ್ ಕೊಟ್ಟಿದ್ದಾರೆ. ಡಿಸೆಂಬರ್ 21 ಕ್ಲೋಸ್ ಅಂತ ಹೇಳಿದ್ರು. ತಿರ್ಗಾ ಎಕ್ಸ್ಟೆಂಡ್ ಮಾಡಿ ಜನವರಿ 5ವರೆಗೆ ಅಂತ ಅಂದ್ರು. ಈಗ ತಿರ್ಗಾ ಏನ್ ಮಾಡಿದ್ದಾರೆ, CM ಅವರು 6ನೇ ತಾರೀಕು ಬರೋದು ಇರೋದ್ರಿಂದ 10ನೇ ತಾರೀಕುವರೆಗೂ ಹೇಳಿದ್ದಾರೆ. ಅದೊಂದು ಡ್ರ್ಯಾಗನ್ ಫಂಡ್ ಅಂತ ಇದೆ, ಅದನ್ನು ಉದ್ಘಾಟನೆ ಮಾಡೋದಕ್ಕೆ 6ನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಅವರು. ಸೊ ಅದಕ್ಕೂ ಉದ್ಘಾಟನೆ ಮಾಡಿದಾಗ 10ನೇ ತಾರೀಕುವರೆಗೂ ಕಾರ್ಯಕ್ರಮ ಇದೆ. 10ನೇ ತಾರೀಕುವರೆಗೂ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಾರ್ಯಕ್ರಮಗಳು ಜನರಿಗೆ ನಮ್ಮ ಒಂದು ಟೂರಿಸಂ ಪ್ಲೇಸ್ ಇರೋದ್ರಿಂದ, ಎಲ್ಲಾ ಪ್ರವಾಸಿಗರು ಇಲ್ಲಿ ಬರೋದ್ರಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮನೋರಂಜನೆ ಕೊಡೋಕೆ ನಮ್ಮ ಸಾಂಸ್ಕೃತಿಕ ಸಮಿತಿಯಿಂದ ಆದಷ್ಟು ನಾವೆಲ್ಲ ನಮ್ಮ ಅಧ್ಯಕ್ಷ ಆಗಿರ್ಬೋದು, ನಾನು ಕಾರ್ಯಾಧ್ಯಕ್ಷ ಆಗಿರ್ಬೋದು, ಉಪಾಧ್ಯಕ್ಷಗಳು, ಸದಸ್ಯರುಗಳು, ನಮ್ಮ ಮಹಿಳಾ ಸದಸ್ಯರುಗಳು ಎಲ್ಲ ಒಟ್ಟಾಗಿ ನಿಂತು ನಾವು ಕೆಲಸಗಳು ಮಾಡ್ತೀವಿ. ಎಷ್ಟು ಸಾಧ್ಯ ಆಗುತ್ತೆ ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರುಗಳು ನಮ್ಗೆ ಪರಿಪೂರ್ಣ ಬೆಂಬಲ ನೀಡಿ ನಮ್ಗೊಂದು ಅವಕಾಶ ಮಾಡಿಕೊಡ್ಬೇಕಂತ ಈ ವೇದಿಕೆದು ಏನಿದೆ, ಸಾಂಸ್ಕೃತಿಕ ವೇದಿಕೆದು ಡೈಲಿ ನಮಗೆ ಅಪ್ಡೇಟ್ ಮಾಡ್ತಾ ಇರ್ಬೇಕು. ಯೂಟ್ಯೂಬ್ ಆಗಿರ್ಬೋದು, ಮೀಡಿಯಾ ಚಾನೆಲ್ಗಳು ಆಗಿರ್ಬೋದು, ದಯವಿಟ್ಟು ಅದನ್ನು ಸಹಕರಿಸಿ. ನಮ್ಮ ಮೀಡಿಯಾ ವತಿಯಿಂದ ನಾನು ಪ್ರಕಾಶ್ ಎಸ್, ಸಾಂಸ್ಕೃತಿಕ ವೇದಿಕೆ ಉಪಸಮಿತಿಯ ಕಾರ್ಯಾಧ್ಯಕ್ಷರು. ಏನು ಈ ಮೈಸೂರು ನಗರದಲ್ಲಿ ನಮ್ಮ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ವತಿಯಿಂದ 90 ದಿನಗಳ ಕಾಲ ಈ ವಸ್ತು ಪ್ರದರ್ಶನವನ್ನು ಆಯೋಜನೆ ಮಾಡಿದರಂತ ನಮ್ಮ ಮಾನ್ಯ ಅಧ್ಯಕ್ಷರಾದ ಆಯುಬ್ ಖಾನ್ ಅವರಿಗೆ ಮೊದಲಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಏನಕ್ಕೆ ಅಂತ ಅಂದ್ರೆ, ಮೈಸೂರು ಏನಂತಂದ್ರೆ ಪ್ರವಾಸೋದ್ಯಮಕ್ಕೆ ತವರೂರು. ಆ ಪ್ರವಾಸೋದ್ಯಮದಲ್ಲಿ ಇದು ಒಂದು ಭಾಗ ವಸ್ತು ಪ್ರದರ್ಶನ ಅನ್ನೋದು. ಅದನ್ನ ಜನಕ್ಕೆ ಆಕರ್ಷಣೆ ಮಾಡಿ ತನ್ನತ್ತ ಸೆಳೆಯುತ್ತ ಇದು ಕರ್ನಾಟಕದಲ್ಲೇ ನಂಬರ್ 1 ಸ್ಥಾನವನ್ನು ಪಡೆದಿದೆ ಮೈಸೂರು ಅನ್ನೋದಕ್ಕೆ. ಅದನ್ನೂ ಒಂದು ಹೆಮ್ಮೆ ಇದೆ. ನಮ್ಮ ಮೈಸೂರಿಗರಾಗಿ ನಮಗೆ ತುಂಬಾ ಹೆಮ್ಮೆ ಇದೆ. ಅದರಲ್ಲಿ ಈ ವಸ್ತು ಪ್ರದರ್ಶನವನ್ನ ಇನ್ನಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಕೊಟ್ಟು, ಸಾಂಸ್ಕೃತಿಕ ಕಾರ್ಯಕ್ರಮ ಆಗೋದು, ಆಟೋಟ ಸ್ಪರ್ಧೆಗಳಾಗಿರ್ಬೋದು, ಮತ್ತೆ ಮಕ್ಕಳಿಗೆ ಆಟ ಆಡೋಂಥ, ಉಚಿತವಾಗಿ ಆಟ ಆಡೋಂಥ ಸ್ಪರ್ಧೆ ಮತ್ತು ಕಲಾ ಸ್ಪರ್ಧೆಗಳು, ಮತ್ತೆ ಇಲ್ಲಿ ಕಲೆ ತವರೂರು ಅಂತ ಏನ್ ಹೆಸರಿದೆ ಅದಕ್ಕೆ ಕಲಾವಿದರಿಗಾಗಿನೇ ಪ್ರತ್ಯೇಕವಾಗಿ ಇಲ್ಲಿ ಕಲಾ ಗ್ಯಾಲರಿಯನ್ನ ಸ್ಥಾಪನೆ ಮಾಡಿರುವಂತಹದ್ದು. ಮತ್ತೆ ಕಲಾ ಸಂಭ್ರಮ ಅಂತ ಒಂದು ಕಾರ್ಯಕ್ರಮ ಕೂಡ ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಅದೇ ರೀತಿ ಮಕ್ಕಳಿಗೋಸ್ಕರ ವಿಶೇಷವಾಗಿ ಆಟೋಟಿಕೆ ಸ್ಪರ್ಧೆಗಳನ್ನ ಇಟ್ಟಿದ್ದೇನೆ. ಅವರಿಗೆ ಉತ್ತೇಜನ ಕೂಡ ಅದಾಗಿರ್ಬೋದು, ಮತ್ತೆ ಮಹಿಳೆಯರಿಗೆ ಉತ್ತೇಜನ ಕೂಡ ಅಂತ ಇರ್ಬೋದು. ಆ ಕಾರ್ಯಕ್ರಮಗಳು ಕೂಡ ಎಲ್ಲ ಯಶಸ್ವಿಯಾಗಿ ನಡ್ಸ್ಕೊ ಬಂದಿದ್ದಾರೆ ಈ ನಮ್ಮ ಪ್ರಾಧಿಕಾರದ ಅಧ್ಯಕ್ಷರಂತ ಆಯುಬ್ ಖಾನ್ ಅವರು. ಮತ್ತೆ ವಿಶೇಷವಾಗಿ ಏನಂತಂದ್ರೆ, ಇಲ್ಲಿ ಹೊಸದಾಗಿ ನಿರ್ಮಿಸಿರುವಂತ ಬೋಟಿಂಗ್ ಆಗಿರ್ಬೋದು, ಡ್ರ್ಯಾಗನ್ ಪಾಂಡ, ಮತ್ತೆ ಸಿದ್ದರಾಮಯ್ಯನ ಅಂಗಳ, ಮತ್ತೆ ಮ್ಯೂಸಿಕಲ್ ಫೌಂಟನ್ ಇನ್ನೂ ಕೂಡ ಹೆಚ್ಚೆಚ್ಚು ಆಕರ್ಷಣೆ ಮಾಡಿ ಜನರ ತನ್ನತ್ತ ಸೆಳೀತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ದೇಶದೆಲ್ಲೆಡೆ ಗಮನ ಸೆಳೆದು ಒಳ್ಳೆ ಪ್ರವಾಸಿಗರನ್ನ ಆಕರ್ಷಿಸುವಂತ ನಮ್ಮ ಮೈಸೂರು ನಂಬರ್ 1 ಆಗಿ ಈ ವಸ್ತು ಪ್ರದರ್ಶನ ಹೊರಬೀಳುತ್ತೆ ಅಂತ ನಾನಾದ್ರೂ ಕೂಡ ಭಾವಿಸಿ. ನಾವು ಸಾಂಸ್ಕೃತಿಕ ಸಮಿತಿ ಉಪಾಧ್ಯಕ್ಷ ರಂಗಸ್ವಾಮಿ ಸಿ ಪಾಪ.